ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಫೆಬ್ರವರಿ 24. ಮೈಸೂರಿನ ಮಹಾರತ್ನ ಟ್ರಸ್ಟ್ನ 2ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಜಗನ್ಮೋಹನ ಅರಮನೆ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂಡಾದ ಮಾಜಿ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಸಿ.ವಿ. ಪಾರ್ಥಸಾರಥಿ, ಅಧ್ಯಕ್ಷರಾದ ಮೈಸೂರು ಮಹಾಲಿಂಗು, ಮೂಡಾದ ಮಾಜಿ ಅಧ್ಯಕ್ಷರಾದ ಎಚ್.ವಿ. ರಾಜೀವ್, ಆಕಾಶವಾಣಿಯ ಡಾಕ್ಟರ್ ಮೈಸೂರು ಉಮೇಶ್, ತೀರ್ಪುಗಾರರಾಗಿ ಮುಖ್ಯ ಅತಿಥಿಗಳಾಗಿ ಆರ್. ಮಹೇಂದ್ರ, ವಿದುಷಿ ಇಂದ್ರಾಣಿ, ಅನಂತರಾಮ್ ಮತ್ತು ರಾಜೇಶ್ ಪಡಿಯಾರ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾರತ್ನ ಟ್ರಸ್ಟ್ನ 2ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಭಜನಾ ಮಂಡಳಿಗಳ ಸ್ಪರ್ಧೆಯನ್ನು ಏನು ಹಮ್ಮಿಕೊಂಡಿದ್ದಾರೋ ಇದು ಒಂದು ರೀತಿಯಲ್ಲಿ ಭಕ್ತಿ ಪರಂಪರೆಯ ವಿಶೇಷತೆಗಳನ್ನು ಸಾಮಾನ್ಯ ಜನರು ತಮ್ಮ ಮನೆಯಲ್ಲಿ ಇದನ್ನು ಏನು ಹಾಡ್ತಾ, ಆ ಕೀರ್ತನೆಗಳನ್ನ ಹಾಡ್ತಾ, ಭಜನೆಗಳನ್ನ ಹಾಡ್ತಾ, ವಚನಗಳನ್ನ ಹಾಡ್ತಾ ತಾವು ಭಕ್ತಿ ಪರವಶವಾಗಿರ್ತಕ್ಕಂಥ ವಿಚಾರಗಳೇನಿತ್ತು ಅದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ, ಒಂದು ಸ್ಪರ್ಧೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ, ಆ ಸ್ಪರ್ಧೆಯ ಮುಖಾಂತರ ಎಲ್ಲರೂ ತೊಡ್ಕೊಂಡು, ಸಾಮಾನ್ಯವಾಗಿ ಇವ್ರನ್ನ ಒಬ್ಬೊಬ್ಬರೇ ಇದ್ದರೆ ಇವ್ರು ಹಾಡುಗಾರರೇ ಅಲ್ಲ ಅನಿಸುತ್ತೆ, ಆದರೆ ಗುಂಪಾಗಿ ಸೇರಿದಾಗ ಅದ್ಭುತವಾದಂಥ ಕಲಾವಿದರು ಇವರು. ಎಲ್ಲರೊಳಗೂ ಒಂದು ಕಲೆ ಇದೆ, ಆ ಕಲೆಗೆ ಒಂದು ವೇದಿಕೆ ಬೇಕು. ಆ ವೇದಿಕೆಯಾಗಿ ಮಹಾಲಿಂಗರವರ ಪ್ರೀತಿಯ ಕಾರಣಕ್ಕಾಗಿ ಅವ್ರಿಗೊಂದು ಅದ್ಭುತವಾದಂಥ ಕಲೆ ಇದೆ. ಆ ಕಲೆ ಇದೇನು ಅಂತದ್ದು ತಲೆಯೊಳಗೆ ಹೊಕ್ಕಿಲ್ಲ, ಅವರಿಗೆ ಹೃದಯದಲ್ಲಿ ಹೊಕ್ಕಿರೋ ಕಾರಣಕ್ಕಾಗಿ ತುಂಬ ದೊಡ್ಡ ಗುಂಪನ್ನು ಕಟ್ಟಿದ್ದಾರೆ. ಆ ದೊಡ್ಡ ಗುಂಪು ಇವತ್ತು ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಇಲ್ಲಿ ಸ್ಪರ್ಧೆ ಇದ್ದರೂ ಕೂಡ ನಾನು ಭಾಗವಹಿಸುವುದೇ ಹೆಮ್ಮೆನು ಅಂತ ಭಾವನೆಯಿಂದ ಬಂದಿರತಕ್ಕಂಥವರು ಹೆಚ್ಚಿನ ತಂಡಗಳು. ಇಂಥ ತಂಡಗಳ ಮುಖಾಂತರ ಒಂದು ಸುಂದರವಾದಂಥ ಸಂಸಾರದಲ್ಲಿರ್ತಕ್ಕಂಥ ಗೃಹಿಣಿಯರು ಹೇಗೆ ಆನಂದವಾಗಿ ಸಮೃದ್ಧವಾದಂಥ ಬದುಕನ್ನು ಕಟ್ಟಬಹುದು ಅಂತಂದರೆ ಮನಃಶಾಂತಿ ಇದ್ದಾಗ ಕಟ್ಟಬಹುದು. ಮನಃಶಾಂತಿ ಇರಬೇಕು ಅಂತಂದರೆ ಈ ರೀತಿ ವಿಚಾರಗಳೆಲ್ಲ ಒಟ್ಟಿಗಿರಬೇಕು. ಅಂಥ ವಿಚಾರಗಳನ್ನ ಸದಾಕಾಲ ಮುಂದುವರಿಸುವ ವಿಚಾರ ಇಟ್ಕೊಂಡು ಈ 2ನೇ ವಾರ್ಷಿಕ ಉತ್ಸವದಲ್ಲಿ ಸಾರ್ಥಕವಾದ ಒಂದು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪಾರ್ಥಸಾರಥಿರವರು, ಮೈಸೂರು ಉಮೇಶ್ರವರು ಮತ್ತೆಲ್ಲ ವಿದ್ವಾಂಸರುಗಳು ವೇದಿಕೆಯಲ್ಲಿದ್ದರು. ಈ ಭಜನಾ ತಂಡಗಳ ಈ ಹೆಜ್ಜೆ ನಿರಂತರವಾಗಿ ಸಾಗಿ. ನಾನು ಮೈಸೂರು ಮಹಾಲಿಂಗು ಅಂತ ಮಹಾರತ್ನ ಟ್ರಸ್ಟ್ ಅಧ್ಯಕ್ಷರು ಕೂಡ ಆಗಿದ್ದೇನೆ, ಗಾಯಕನಾಗಿದ್ದೇನೆ, ಆಕಾಶವಾಣಿ ಕಲಾವಿದ. ಸೊ ಇಂದು ತಮಗೆಲ್ಲರೂ ತಿಳಿದಿರೋ ಹಾಗೆ ಒಂದು ಮಹಾರತ್ನ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಆಚರಣೆ ಮಾಡುವ ಹಾಗೆ ಒಂದು ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲೋ ಒಂದು ಕಡೆ ಭಜನೆ ಸ್ಪರ್ಧೆಯನ್ನು ತಮ್ಮ ತಮ್ಮ ಸ್ಥಳದಲ್ಲೇ ಹಾಡ್ಕೊಳ್ತಕ್ಕಂಥವ್ರು ಪರಸ್ಪರ ಒಬ್ರಿಗೊಬ್ಬರು ಹಾಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ಪರಿಚಯ ಆಗ್ತಾ ಹೋಗುತ್ತೆ. ಅದರಲ್ಲೂ ರಾಜ್ಯ ಮಟ್ಟ ಯಾಕೆ ಮಾಡಿದೆ ಅಂತಂದರೆ ಬೇರೆ ಬೇರೆ ಭಾಗದ ಜಿಲ್ಲೆ ಜನಗಳು ಇಲ್ಲಿ ಬಂದು ಹಾಡಿದ್ರೆ ಬೇರೆ ಜಿಲ್ಲೆಯವರಿಗೆ, ನಮ್ಮ ಜಿಲ್ಲೆಯವರಿಗೆ ಹಾಡಿನ ಪ್ರಕಾರಗಳು ಗೊತ್ತಾಗಲಿ, ಅವರ ಒಂದು ಪ್ರಕಾರದ ಭಕ್ತಿ ಗೀತೆಗಳನ್ನು ಹೇಗೆ ಹಾಡ್ತಾನೆ ಗೊತ್ತಾಗಲಿ, ತತ್ವಪದ ಆಗಿರ್ಬೋದು, ವಚನಗಳಾಗಿರ್ಬೋದು, ಅಂಕಿತಗಳನ್ನು ಉಳ್ತಕ್ಕಂಥ ಗೀತೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಗೊತ್ತಾಗಲಿ. ಜೊತೆಗೆ ಎಷ್ಟೋ ಕಷ್ಟದಲ್ಲಿ ತಾವರು ಬದುಕ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಈ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ದೇವರನ್ನು ಧ್ಯಾನಿಸ್ತಾ ಹಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ನೋವುಗಳನ್ನು ಮರೆತು ಹಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಭಜನಾ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಸುಮಾರು ನಮ್ಮ ಪ್ರೀತಿಯ ಪಾತ್ರದಂತಹ ರಾಜೀವ್ ಸರ್ ಉದ್ಘಾಟನೆ ಮಾಡಿದ್ರು. ಆಕಾಶವಾಣಿ ಕಲಾವಿದರು ಉಮೇಶ್ ಅವರು ಅದ್ಭುತವಾಗಿ ಮಾತಾಡ್ತಾ ಎಲ್ಲರಿಗೂ ಒಂದು ಪ್ರೇರೇಪಣೆ ನೀಡ್ತಾ ಅಚ್ಚುಕಟ್ಟಾಗಿ ಮಾತಾಡಿದ್ರು. ಹಾಗೆ ನಮ್ಮ ಸಿ.ವಿ. ಪಾರ್ಥಸಾರಥಿ ಸರ್ ಅಧ್ಯಕ್ಷತೆ ವಹಿಸ್ಕೊಂಡಿದ್ರು. ಇನ್ನು ಮಹೇಂದರ್ ದೊಡ್ಡ ಗಾಯಕರು, ಅವರು ತೀರ್ಪುಗಾರಾಗಿದ್ದಾರೆ. ಇಂದ್ರಾಣಿ ಅನಂತರಾಮ್ ಅವರು ತೀರ್ಪುಗಾರ ಬಂದಿದ್ದಾರೆ, ದೊಡ್ಡ ಕಲಾವಿದರು. ಹಾಗೆ ರಾಜೇಶ್ ಪಡಿಯಾರ್ ಅವರು ಇವತ್ತು ತೀರ್ಪುಗಾರರಾಗಿ ಕೂತ್ಕೊಂಡಿದ್ದಾರೆ. ಸುಮಾರು 52ಕ್ಕೂ ಹೆಚ್ಚು ತಂಡಗಳು ಇಂದು ಆಗಮಿಸಿದ್ದಾರೆ. ಬೇರೆ 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 ಜಿಲ್ಲೆಗಳಿಂದ, ಮೈಸೂರು, ಒಂದು ಬೆಂಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಬೇರೆ ಬೇರೆ ಕಡೆ ಬಂದು ಆಗಮಿಸಿದ್ದಾರೆ. ಇವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಹಾಡ್ತಾ ಇದ್ದಾರೆ. ಎಲ್ಲ ಕೇಳ್ತಕ್ಕಂಥ ಜನರು ಕೂಡ ಬಂದಿದ್ದಾರೆ. ಸೊ ಇಂಥ ಕಾರ್ಯಕ್ರಮಕ್ಕೆ ತಾವು ಬಂದು ಕೂಡ ನಮಗೋಸ್ಕರ ಬಂದು ಆಗಮಿಸಿ ಜನಗಳಿಗೆ ತಿಳಿಸ್ತಾ ಇದ್ದೀರಿ. ತಮಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಷ್ಟು ವಿಚಾರವಾಗಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮಾತನ್ನೇ ಕೇಳಿಲ್ಲ. ಪ್ರತಿಯೊಂದು ದೋಷಗಳಾಗಿರಬಹುದು, ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಅರಳಿಸುವಂತಹ, ಸದಾ ಪ್ರಫುಲ್ಲತೆಯನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಗೀತೆಗಳು ನಮಗೆ ಇಂದಿಗೂ ಸಹ ಸಿಗ್ತಾ ಇದೆ. ನನಗೆ ಇನ್ನೊಂದು ಸಂತಸದ ಸಂಗತಿ ಏನು ಅಂತಂದ್ರೆ ಇಲ್ಲೆಲ್ಲರೂ ಕೂಡ ಮಹಿಳೆಯರೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತದ್ದು. ಕಾರಣ ಬಹಳ ದೊಡ್ಡದಿದೆ, ನಾನು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಇಡೀ ಕೃಷಿ ಸಂಸ್ಕೃತಿಯ ಮೂಲ ನಿರ್ಮಾಣ ಯಾರು ಅಂತಂದ್ರೆ ಹೆಣ್ಣು, ಸ್ತ್ರೀ. ಹಾಗಾಗಿ ಒಂದು ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ, ಒಂದು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯವಾಗಿ ಇದೆ. ಹಾಗಾಗಿ ಎಲ್ಲರೂ ಕೂಡ ಮಹಿಳೆಯರು ಪಾಲ್ಗೊಂಡಿರುವಂತದ್ದು ಬಹಳ ಸಂಭ್ರಮದ ಒಂದು ಸಂಗತಿ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.